ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ KAS, PSI, PC, CTI, PDO, VA ಹಾಗೂ ಎಲ್ಲ ಕರ್ನಾಟಕದ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡಿ, ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಮತ್ತು ವಿಡಿಯೋಸ್ಗಳಿಗೆ ಕಮೆಂಟ್ಗಳನ್ನು ಕೂಡ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಪೋಸ್ಟ್ ಎಕ್ಸಾಮ್ ಅನಾಲಿಸಿಸ್ ಅನ್ನೋ ಒಂದು ಫೋಲ್ಡರ್ ಇದೆ. ಅಲ್ಲಿ ಕೂಡ ನಾವು ಎಲ್ಲ ಎಕ್ಸಾಮ್ನ ಪೋಸ್ಟ್ ಎಕ್ಸಾಮ್ ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಗಳಿದ್ದಾವಲ್ಲ, ಇದ್ರ ಬಗ್ಗೆ ಡೈಲಿ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋ ಒಂದು ಪ್ರೋಗ್ರಾಮ್ನ ಹಾಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವ್ಯಾವು ಅಂದರೆ ಈಗ ನ್ಯಾಟೋ ಆಗಿರ್ಬೋದು, ISI ಆಗಿರ್ಬೋದು, ISA ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಈ ರೀತಿ ಎಲ್ಲ ದಿನ ಒಂದೊಂದು ಆರ್ಗನೈಸೇಷನ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ವಿ. ಜೊತೆಗೆ 6 to 12 ಜಿಯೋಗ್ರಫಿ MCQ ಸೀರೀಸ್ ಕೂಡ ನಡೀತಾ ಇದೆ. ನಾವು 6ರಿಂದ 12ನೇ ತರಗತಿಯ MCQ ಸೀರೀಸ್, ಅದು ಯಾವುದು ಅಂದರೆ NCERT ಬುಕ್ಕಿನ MCQ ಸೀರೀಸ್ ಚಾಪ್ಟರ್ ವೈಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಕೂಡ ಈಗ ನಮ್ಮ ಚಾನಲ್ನಲ್ಲಿ ಜೊತೆಯಲ್ಲಿ ರನ್ ಆಗ್ತಾ ಇದೆ. ಮತ್ತು ನಮ್ಮ ಚಾನಲ್ನಲ್ಲಿ ಡೈಲಿ ಕ್ವಿಸಸ್ಗಳನ್ನು ಆಗ್ತಾಯಿದ್ದೀವಿ. ಓಲ್ಡ್ ಕ್ವಶನ್ಸ್ಗಳನ್ನ ನಾವು ಶಾರ್ಟ್ಸ್ ಮೂಲಕ ಕ್ವಿಸಸ್ ರೂಪದಲ್ಲಿ ಆಗ್ತಾ ಇದ್ದೀವಿ. ಜೊತೆಗೆ ಯಾವುದೇ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಜಾಬ್ಗಳು ರಿಲೀಸ್ ಆದಲ್ಲಿ ಜಾಬ್ ನೋಟಿಫಿಕೇಶನ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋದು ಮುಂದಿರೋ ಟಾಪಿಕ್ ಯಾವುದಂದ್ರೆ ಅದೇ PSI 402 ಎಕ್ಸಾಮ್. ಇವತ್ತು ಏನಾಗಿತ್ತು ಅಂದರೆ PSI 402 ಎಕ್ಸಾಮು ನಡೀತು. ಎಷ್ಟನೇ ತಾರೀಕು ಅಂದರೆ 3/10/2024. ಇವತ್ತು ಏನಾಯಿತು ಅಂದರೆ 402 ಎಕ್ಸಾಮ್ ನಡೀತು. 402 ಎಕ್ಸಾಮ್ನಲ್ಲಿ ಫಸ್ಟ್ ಪೇಪರ್ ಇದೆಯಲ್ಲ, ಫಸ್ಟ್ ಪೇಪರ್ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ, ಫಸ್ಟ್ ಪೇಪರ್ ರಿಲೇಟೆಡ್ ಇವತ್ತು ನಾವು ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋಣ. ಇಲ್ಲಿ ಇದರ PDF ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಈ ವಿಡಿಯೋನ PDF-ಗಳನ್ನು ಮತ್ತು ವಿಡಿಯೋ ಲಿಂಕ್ಗಳನ್ನು ಆಗಿರ್ಬೋದು, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಮಾಹಿತಿಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಇವತ್ತು ನಾವು ಏನೇನು ನೋಡೋಣ ಅಂದರೆ, ಫಸ್ಟು ಯಾವ ಪ್ರಬಂಧ ಕೇಳಿದ್ರು ಇವತ್ತು PSI ಎಕ್ಸಾಮ್ 402 ಇದರಲ್ಲಿ ಯಾವ್ದು ಪ್ರಬಂಧ ಕೇಳಿದ್ರು, ಮತ್ತು ಜೊತೆಗೆ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಹೇಗಿತ್ತು, ಯಾವ ಟಾಪಿಕ್ ಕೊಟ್ಟಿದ್ರು ಅಂತ. ನೆಕ್ಸ್ಟ್ ಅದಾದಮೇಲೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಹೇಗಿತ್ತು, ಜೊತೆಗೆ ಅನುವಾದಕ್ಕೆ ಯಾವ ಟಾಪಿಕನ್ನು ಇಂಗ್ಲೀಷಿಗೆ ಕೊಟ್ಟಿದ್ರು, ಮತ್ತು ಪ್ರಿಸೈಸ್ ರೈಟಿಂಗ್ ಹೇಗಿತ್ತು, ಪ್ರಿಸೈಸ್ ರೈಟಿಂಗಿಗೆ ಯಾವ ಟಾಪಿಕ್ ಕೊಟ್ಟಿದ್ರು, ಇದು ಎಷ್ಟು ಮಾರ್ಕ್ಸ್ ಫಸ್ಟ್ ಪೇಪರನ್ನು ತೆಗೆದ್ರೆ ಗುಡ್ ಸ್ಕೋರು, ಅದನ್ನು ಕೂಡ ನಾವು ಇವಾಗ ನೋಡೋಣ. ಇವತ್ತು ಯಾರು KEA ಕಂಡಕ್ಟ್ ಮಾಡಿದ್ದ ಎಕ್ಸಾಮ್ ಇದು PSI 402 ಎಕ್ಸಾಮ್. ಇದು 4 ವರ್ಷ ಆಗಿದೆ ಆಲ್ರೆಡಿ ನೋಟಿಫಿಕೇಶನ್ ಆಗಿ, ಇವಾಗ ಎಕ್ಸಾಮ್ ಕಂಡಕ್ಟ್ ಆಗಿದೆ. PSI 402 ಅಲ್ಲಿ ಪ್ರಬಂಧಗಳು ಏನಂದ್ರೆ 5 ಪ್ರಬಂಧಗಳು ಕೇಳಿರ್ತಾರೆ. ಈ 5 ಪ್ರಬಂಧಗಳಲ್ಲಿ ನಾವು ಯಾವುದಾದ್ರೂ ಒಂದನ್ನು ಪ್ರಬಂಧವನ್ನ ಚೂಸ್ ಮಾಡಿ ಅದನ್ನ ನಾವು 600 ವರ್ಡ್ ಮೀರಿದ ಹಾಗೆ ಏನ್ ಮಾಡ್ಬೇಕು ಅಂದ್ರೆ 600 ವರ್ಡ್ಸ್ ಮೀರಿದ ಹಾಗೆ ಪ್ರಬಂಧವನ್ನು ನಾವು ಬರಿಬೇಕು. 5 ಪ್ರಬಂಧಗಳು ಯಾವಾಗ ಕೇಳಿದ್ರು ಅಂದ್ರೆ, ಭಾರತದ ಆಡಳಿತದಲ್ಲಿ ಲೆಟರಲ್ ಎಂಟ್ರಿಯ ಅನುಕೂಲತೆ ಮತ್ತು ಅನಾನುಕೂಲತೆ. ಯಾವುದು? ಭಾರತದ ಆಡಳಿತದಲ್ಲಿ ಲೆಟರಲ್ ಎಂಟ್ರಿ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಅನ್ನೋದು ಒಂದು ಫಸ್ಟ್ ಟಾಪಿಕ್ ಹೇಳಿದ್ರು. ನೆಕ್ಸ್ಟ್ ಎರಡನೇದು ಯಾವುದು ಅಂದ್ರೆ, ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಕೊಡುಗೆ. 1987ರಲ್ಲಿ ಇದಾಗುತ್ತಲ್ಲ, ಸ್ವತಂತ್ರ ಸಂಗ್ರಾಮ ಆಗುತ್ತಲ್ಲ, ಆಗ ಸಾಹಿತ್ಯದ ಕೊಡುಗೆ, ಸ್ವತಂತ್ರ ಸಂಗ್ರಾಮಕ್ಕೆ ಸಾಹಿತ್ಯದ ಕೊಡುಗೆ ಏನು ಅಂತ ಕೇಳಿದ್ರು. ನೆಕ್ಸ್ಟು ಕ್ರೀಡಾಕೂಟದಲ್ಲಿ ಭಾರತದ ಸ್ಥಾನ ಮತ್ತು ಭವಿಷ್ಯದ ಹಾದಿ. ಇವೆಲ್ಲ ಯಾವುದು ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಟಾಪಿಕ್ ಹೇಳಿದ್ದಾರೆ. ಯಾಕೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂದ್ರೆ, ಮೊನ್ನೆ ಒಲಿಂಪಿಕ್ ಆಯ್ತು, ಒಲಿಂಪಿಕ್ ಮತ್ತೆ ಪ್ಯಾರಾ ಒಲಿಂಪಿಕ್ ಗೇಮ್ಸ್ಗಳು ನಡೀತು. ಸೊ ಅದಕ್ಕೆ ಈ ಟಾಪಿಕ್ ಅನ್ನ ಹಾಕಿದ್ದಾರೆ. ಭಾರತದ ಸ್ಥಾನ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮತ್ತೆ ಅದರ ಭವಿಷ್ಯದ ಹಾದಿ ಏನು ಅಂತ ಬರೀರಿ ಅಂತ ಒಂದು ಟಾಪಿಕ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರೆ, ವಿಜ್ಞಾನ ಜನಸಂಖ್ಯೆ ಮತ್ತು ಅಭಿವೃದ್ಧಿ. ಈಗ ಟೆಕ್ನಾಲಜಿ ಮತ್ತು ಜನಸಂಖ್ಯೆ, ಇವಾಗ ನಮ್ದು ಸೆನ್ಸಸ್ ಬೇರೆ ಇದೆ, ಮತ್ತೆ ಅಭಿವೃದ್ಧಿ ಆಗಿರ್ಬೋದು,
ಜನಸಂಖ್ಯೆ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಈ 3 ಟಾಪಿಕ್ ಅನ್ನು ಕ್ಲಬ್ ಮಾಡಿ ಒಂದು ಕೊಟ್ಟಿದೆ. ವಿಜ್ಞಾನ, ಜನಸಂಖ್ಯೆ ಮತ್ತು ಅಭಿವೃದ್ಧಿ ಅನ್ನೋ ಟಾಪಿಕ್ ನ ಕೊಟ್ಟಿದ್ದಾರೆ. ಜೊತೆಗೆ ಕೊನೆಯದಾಗಿ ಕೇಂದ್ರ ಮತ್ತು ರಾಜ್ಯಗಳ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ. ಕೇಂದ್ರ ಮತ್ತು ರಾಜ್ಯಗಳ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ. ಇವಾಗ ನೋಡಿ, ರಾಜ್ಯಪಾಲರು ಮತ್ತೆ ನಮ್ಮ ಸ್ಟೇಟಿನ CM ಒಂದ್ ಸ್ವಲ್ಪ ಏನೋ ಇಶ್ಯೂಸ್ ನಡೀತಿದೆಯಲ್ಲ, ಅದಕ್ಕೋಸ್ಕರನೇ ಇದು ಕೂಡ ಕೊಟ್ಟಿದ್ದಾರೆ. ಕರೆಂಟ್ ಇವೆಂಟ್ ರಿಲೇಟೆಡ್ ಒಂದು 3 ಟಾಪಿಕ್ ನ ಕೊಟ್ಟಿದ್ದಾರೆ. ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ರಾಜ್ಯಪಾಲರ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ ಅನ್ನೋದು ಕೂಡ ಒಂದು ಟಾಪಿಕ್. ಇದು ನಿಮ್ಗೆ ಗೊತ್ತಲ್ಲ, ಎಸ್ಐಗೆ 20 ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸ್ ಇರುತ್ತೆ. ಒಂದು ಎಸ್ಸೆನ ನೀವು ಚೂಸ್ ಮಾಡಿ ಬರ್ದಿರ್ಬೇಕು. ಎಸ್ಸೆಗಳು ಏನು ಅಂತ ಏನು ಟಫ್ ಇಲ್ಲ, ಆರಾಮಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೋದಾಗಿತ್ತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ, ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಇತ್ತು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ಪೂರ್ಣಚಂದ್ರ ತೇಜಸ್ವಿ ಇದಾರಲ್ಲ, ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕರ್ವಾಲೋ ಅನ್ನೋ ಫೇಮಸ್ ಬುಕ್ ಇದೆ. ಇಲ್ಲಿ ಮಂದಣ್ಣ, ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ಮತ್ತೆ ಇನ್ನೂ ಬೇರೆ ಬೇರೆ ಅಧಿಕಾರಿಗಳು ಒಂದು ಕತೆ ಚೆನ್ನಾಗಿದೆ. ಈ ಪುಸ್ತಕ ಬುಕ್ಕಿಂದ ಏನ್ ಮಾಡಿದ್ರು, ಒಂದು ಮ್ಯಾಟರ್ನ ಕಾಪಿ ಮಾಡಿ ಮಂದಣ್ಣ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಬೋದು, ನಾರ್ವೆ ಸಹ್ಯಾದ್ರಿ ಹತ್ರ ಇರೋ ನಾರ್ವೆ ಹಳ್ಳಿಯ ಫಾರೆಸ್ಟ್ ರಿಲೇಟೆಡ್ ಮ್ಯಾಟರು, ಮತ್ತೆ ಜೈನ್ ಸೊಸೈಟಿ ರಿಲೇಟೆಡ್, ಈ ರೀತಿ ಒಂದು ಟಾಪಿಕ್ ನ ಈ ಬುಕ್ಕಿಂದ ಎತ್ಕೊಂಡು ಇದನ್ನ ಏನಂದ್ರೆ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಈ ಬುಕ್ ಯಾರ್ದು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಕರ್ವಾಲೋ ಬುಕ್ ಯಾರ್ದು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಗೊತ್ತಾಯ್ತಲ್ಲ. ಇದು ಕೂಡ ಏನು ಟಫ್ ಇರ್ಲಿಲ್ಲ, ಬಟ್ ಲೆಂತಿ ಆಗಿತ್ತು. ಈ ಪ್ರಾಕ್ಟೀಸ್ ಯಾರು ಚೆನ್ನಾಗಿ ಮಾಡಿರ್ತಾರೆ, ಎಸ್ಸೆ ರೈಟಿಂಗು ಮತ್ತೆ ಟ್ರಾನ್ಸ್ಲೇಷನ್ ಎಲ್ಲ, ಟೈಮಿಂಗ್ ಸಿಟಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಿಗೆ ಅಟೆಂಡ್ ಮಾಡೋಕ್ಕೆ ಈಸಿ ಆಯ್ತು. ಬಟ್ ಪ್ರಾಕ್ಟೀಸ್ ಮಾಡ್ದೇನೆ ಹೋಗಿ ಅಟೆಂಡ್ ಮಾಡಿದವರಿಗೆ ಟೈಮ್ ಶಾರ್ಟೇಜ್ ಆಗಿದೆ. ಪ್ರಾಕ್ಟೀಸ್ ಮಾಡಿದವರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಶಾರ್ಟೇಜ್ ಆಗಿದೆ, ಯಾಕಂದ್ರೆ ಟ್ರಾನ್ಸ್ಲೇಷನ್ಸ್ಗಳು ಸ್ವಲ್ಪ ಲೆಂತಿ ಆಗಿ ಇದು. ನೆಕ್ಸ್ಟ್ ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಇತ್ತು. ಒಂದ್ ನಿಮಿಷ. ಈ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇತ್ತಲ್ಲ, ಇದು 10 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ 10 ಮಾರ್ಕ್ಸಿಗೆ ಇಂಗ್ಲಿಷ್ ಟು ಕನ್ನಡ ಇರುತ್ತೆ. ನೆಕ್ಸ್ಟ್ ಕನ್ನಡ ಟು ಇಂಗ್ಲಿಷ್ 10 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ರಿಲೇಟೆಡ್ ಒಂದು ಟಾಪಿಕ್ ಕೊಟ್ಟಿದೆ. ಇದರಲ್ಲಿ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರಿಲೇಟೆಡ್, ಮತ್ತೆ ಏನಂದ್ರೆ ಬೇರೆಯವರಿಗೆ ಬ್ಲೇಮ್ ಮಾಡಬಾರ್ದು ಅನ್ನೋದು ಒಂದು ಟಾಪಿಕ್ ನ ಇಲ್ಲಿ ಕೊಟ್ಟಿದೆ. ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಗೊತ್ತಲ್ಲ, ಜವಾಬ್ದಾರಿ ರಿಲೇಟೆಡ್ ಒಂದು ಏನಂದ್ರೆ ಟಾಪಿಕ್ ಕೊಟ್ಟಿದೆ. ಸೆಲ್ಫ್ ಅಂಡ್ ಅದರ್ ಬ್ಲೇಮ್. ನೆಕ್ಸ್ಟ್ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ ತಗೊಳೋದು, ಇದ್ರ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದೆ, ರೆಸ್ಪಾನ್ಸಿಬಿಲಿಟಿ. ಇದು ಕೂಡ 10 ಮಾರ್ಕ್. ಇದು ಕೂಡ ಟಫ್ ಏನಿಲ್ಲ, ಬಟ್ ಇದು ಸ್ವಲ್ಪ ಲೆಂತಿ ಆಗಿತ್ತು. ಟೈಮ್ ಮ್ಯಾನೇಜ್ಮೆಂಟ್ಗೆ ಒಂಚೂರು ಕಷ್ಟ ಆಯ್ತು. ಎಸ್ಸೆ ಬರ್ದಿ, ಪ್ರಿಸೈಸ್ ಬರ್ದಿ, ಟ್ರಾನ್ಸ್ಲೇಷನ್ ಮಾಡಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಟೈಮ್ ಸ್ವಲ್ಪ ಶಾರ್ಟ್ ಅನ್ಸುತ್ತೆ, ಬಟ್ ಟಾಪಿಕ್ ಈಸಿನೇ ಇತ್ತು. ನೆಕ್ಸ್ಟ್ ಏನಂದ್ರೆ ಪ್ರಿಸೈಸ್ ರೈಟಿಂಗ್. ಇಂಗ್ಲಿಷ್ ಟು ಕನ್ನಡ ಅಂತ ಇದೆ, ಇದು ಪ್ರಿಸೈಸ್ ರೈಟಿಂಗ್ ಮಾಡ್ಕೊಳ್ಳಿ. ಪ್ರಿಸೈಸ್ ರೈಟಿಂಗ್ ಅಲ್ಲಿ ಏನಂದ್ರೆ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಪ್ರೊಟೆಸ್ಟ್ ರಿಲೇಟೆಡ್ ಒಂದು ಟಾಪಿಕ್ ಕೊಟ್ಟಿದ್ದ. ಈಗ ಮುಷ್ಕರಗಳು, ಈಗ ಸಂಘಟನೆಗಳು, ವಿದ್ಯಾರ್ಥಿಗಳ ಸಂಘಟನೆಗಳು ಮುಷ್ಕರಗಳು ಮಾಡ್ತಾರಲ್ಲ, ಅದು ಬೇರೆ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಮುಷ್ಕರಗಳನ್ನು ಮಾಡೋದು, ಈ ರೀತಿ ಎಲ್ಲ ಇರ್ತಾವಲ್ಲ, ಇದ್ರ ರಿಲೇಟೆಡ್ ಒಂದು ಟಾಪಿಕ್ ಹಾಕಿದ್ದ. ಇದು ಏನು ಟಫ್ ಇರಲಿಲ್ಲ. ಈ ಟಾಪಿಕ್ ಕೂಡ ಈಸಿ ಇತ್ತು. ಇದು ಪ್ರಿಸೈಸ್ ರೈಟಿಂಗಿಗೆ ಕೂಡ 10 ಮಾರ್ಕ್ಸ್. ಟೋಟಲ್ ಏನಂದ್ರೆ ಫಸ್ಟ್ ಪೇಪರ್ ಅಲ್ಲಿ 4 ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ರು. ಅದರಲ್ಲಿ ಎಸ್ಸೆ ರೈಟಿಂಗ್ 20, ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಕನ್ನಡ ಟು ಇಂಗ್ಲಿಷ್ 10, ಇಂಗ್ಲಿಷ್ ಟು ಕನ್ನಡ 10 ಮಾರ್ಕ್ಸ್, ಜೊತೆಗೆ ಪ್ರಿಸೈಸ್ ರೈಟಿಂಗು 10 ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂದ್ರೆ 50 ಮಾರ್ಕ್ಸ್ಗಳ ಒಂದು ಎಕ್ಸಾಮ್ನ ಎಷ್ಟು ಅಂದ್ರೆ 1.5 ಗಂಟೆಗೆ ನೀವು ಬರಿಬೇಕಾಗಿತ್ತು. 1.5 ಗಂಟೆಲಿ ಬರಿಬೇಕಾಗಿತ್ತು. ನೀಟಾಗಿ ಪ್ರಾಕ್ಟೀಸ್ ಮಾಡಿದವರಿಗೆ ಇವತ್ತಿನ ಫಸ್ಟ್ ಪೇಪರು ಅಷ್ಟೇನು ಟಫ್ ಅನ್ಸಿಲ್ಲ. ಒಂದು
ಮಾಡರೇಟ್ ಲೆವೆಲ್ ಪೇಪರ್, ಯಾಕಂದ್ರೆ ಸ್ವಲ್ಪ ಟ್ರಾನ್ಸ್ಲೇಷನ್ಸ್ಗಳು ಲೆಂತಿಯಾಗಿ ಇದ್ವು. ಮತ್ತೆ ಎಸ್ಎ ಟಾಪಿಕ್ 5 ಟಾಪಿಕ್ ಆರಾಮಲ್ಲಿ ನೀವು ನಿಮ್ಗೆ ಗೊತ್ತಿರೋದೇ 1-2-3 ಟಾಪಿಕ್ಸ್ ಇದ್ವು. ಸೊ ಹಂಗಾಗಿ ಅಂತ ಏನು ಟಫ್ ಪೇಪರ್ ಏನು ಅಲ್ಲ ಇದು. ಬೆಸ್ಟ್ ಸ್ಕೋರ್ ಎಷ್ಟಂದ್ರೆ 33 to 36 ಗುಡ್ ಸ್ಕೋರ್ ಅನ್ಕೊಳ್ತೀನಿ. 33 to 36 ಅನ್ನೋದು ಒಳ್ಳೆ ಸ್ಕೋರ್. ಈ ಸ್ಕೋರ್ ತೆಗ್ದು ಆಮೇಲೆ ಪೇಪರ್ 1 ಅಲ್ಲಿ 36 ಮಿನಿಮಮ್ 33 ಇಂದ 36 ತೆಗ್ದು ಆಮೇಲೆ ಪೇಪರ್ 2 ಅಲ್ಲಿ ಇವತ್ತು ನಾವು ಕೊಟ್ಟಿದ್ದ ಪೇಪರ್ 2 ಸಿಕ್ಕಾಪಟ್ಟೆ ಟಫ್ ಇತ್ತು. ಈ ಪೇಪರ್ 2 ನಾವೇನ್ ಮಾಡಿದ್ದೀನಿ ಅಂದ್ರೆ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕ್ವಶನ್ ಪೇಪರ್ 2 ಕೂಡ ಹಾಕಿರ್ತೀನಿ. ಪೇಪರ್ 2 ನಾನು PDF ಹಾಕಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ. ಪೇಪರ್ 2 ಸ್ವಲ್ಪ ಟಫ್ ಇತ್ತು. ಸೊ ಈ ಎಕ್ಸಾಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಪೇಪರ್ 2 ಟಫ್ ಇರೋ ಕಾರಣ ನಿಮ್ಗೆ ಫಸ್ಟ್ ಪೇಪರ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಫಸ್ಟ್ ಪೇಪರ್ ಅಲ್ಲಿ ಯಾರು ಅಬೌವ್ 35 ಇರ್ತಾರೆ ಅವರಿಗೆ ಲೀಸ್ಟ್ ನಲ್ಲಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಈ ಸೆಕೆಂಡ್ ಪೇಪರ್ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಟಫ್ ಇತ್ತು. ಯಾಕಂದ್ರೆ ಒಂದೇ ಒಂದು ಕ್ವಶನ್ಸ್ ಕೂಡ ಸಿಂಗಲ್ ಲೈನ್ ಕ್ವಶನ್ಸ್ ಇರಲಿಲ್ಲ, ಎಲ್ಲ ಕೂಡ ಡಿಸ್ಕ್ರಿಪ್ಟಿವ್ ರಿಲೇಟೆಡ್ ಕ್ವಶನ್ಸ್ ಆಗಿತ್ತು. ಏನಾಗಿತ್ತು ಅಂದ್ರೆ ಎಲ್ಲ ಕೂಡ ಡಿಸ್ಕ್ರಿಪ್ಟಿವ್ ರಿಲೇಟೆಡ್ ಕ್ವಶನ್ಸ್ ಆಗಿತ್ತು. ಹಾಗೆ ಇದು ಪೇಪರ್ 2 ಏನಾಗಿತ್ತು ಅಂದ್ರೆ 63 ಪೇಜಸ್ ಇತ್ತು. ಕ್ವಶನ್ ಪೇಪರ್ 63 ಪೇಜಸ್ ಇತ್ತು. ಅದನ್ನ 1.5 ಗಂಟೆಯಲ್ಲಿ ಓದ್ಲಿಕ್ಕಾಗಲಿಲ್ಲ. ಜೊತೆಗೆ ಈ ಕ್ವಶನ್ಸ್ಗಳು ಲೆಂತಿ ಇರೋದ್ರಿಂದ ಮೆಂಟಲ್ ಅಬಿಲಿಟಿ ಕೂಡ ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿ ಅಟೆಂಡ್ ಮಾಡಿಲ್ಲ. ಮೆಂಟಲ್ ಅಬಿಲಿಟಿನ ಕೂಡ ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿ ಅಟೆಂಡ್ ಮಾಡಿಲ್ಲ. ಸೊ ಏನಾಗಿದೆ ಅಂದ್ರೆ ಪೇಪರ್ 2 ಅಲ್ಲಿ ಸ್ಕೋರು ಈ ಸರಿ ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇದೆ. ಬಟ್ ಪೇಪರ್ 1 ಚೆನ್ನಾಗೇ ಇತ್ತು, ಅಷ್ಟೇನು ಟಫ್ ಅನ್ಸ್ಲಿಲ್ಲ. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಯಾರು ನೀಟಾಗಿ ಮಾಡ್ಕೊಂಡಿದ್ದೀರಾ ಅವರಿಗೆ ಇದು ಅಂತ ಏನು ಟಫ್ ಏನು ಅನ್ಸಿಲ್ಲ. ಮಾಡರೇಟ್ ಲೆವೆಲ್ ಅಲ್ಲಿ ಪೇಪರ್ ಇತ್ತು. ಬಟ್ ಪೇಪರ್ 2 ಸ್ವಲ್ಪ ಡಿಫಿಕಲ್ಟಿ ಆಗಿತ್ತು. ನಾನು ಪೇಪರ್ 2 ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪೇಪರ್ 2 ಕಂಪ್ಲೀಟ್ ಪೇಪರ್ 2 ಕೀ ಆನ್ಸರ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪೇಪರ್ 2 ಕೀ ಆನ್ಸರ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಪೇಪರ್ 2 ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನ ಕೂಡ ಎಲ್ಲ ವಾಚ್ ಮಾಡಿ. ಯಾಕಂದ್ರೆ ಕ್ವಶನ್ಸ್ಗಳನ್ನ ಡಿಫ್ರೆಂಟ್ ಆಗಿ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ತೆಗ್ದಿದ್ದ ಅದು ನೆಕ್ಸ್ಟ್ ಮುಂದಿನ ಎಕ್ಸಾಮ್ಗಳಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಪೇಪರ್ 2 ಕಂಪ್ಲೀಟ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ. ನಮ್ಮ ಇದುವರೆಗೂ ನಮ್ಮ ಪ್ರಗತಿಪಥ ಯೂಟ್ಯೂಬ್ ಚಾನಲ್ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ನಾನು ಹೇಳಿದಾಗೆ ಪೋಸ್ಟ್ ಎಕ್ಸಾಮ್ ಅನಾಲಿಸಿಸ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಘಟನೆಗಳು, NCERT 6 to 12 ಕ್ವಿಜಸ್, MCQ ಕ್ಲಾಸಸ್ಗಳು, ಕ್ವಿಜಸ್ಗಳು, ಮತ್ತೆ ಜಾಬ್ ನೋಟಿಫಿಕೇಶನ್, ಇದೇ ರೀತಿ ವೀಕ್ಲಿ ನಾವು ಏನಂದ್ರೆ ಈ ಮಂತ್ ಇಂದ ವೀಕ್ಲಿ ಕರೆಂಟ್ ಅಫೇರ್ಸ್ ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡ್ತಾ ಇದೀವಿ. ನಾಳೆ ನಾನು ಈ PSI 402 ಎಕ್ಸಾಮ್ ನ ಪೇಪರ್ 2 ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ನಾನು ಮಾಡ್ತೀನಿ. ಇಷ್ಟೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ವಿಡಿಯೋಸ್ಗಳನ್ನ ಏನ್ ಮಾಡಿ ಅಂದ್ರೆ ಆದಷ್ಟು ಶೇರ್ ಮಾಡಿ, ಕಮೆಂಟ್ಸ್ ಗಳನ್ನು ಕೂಡ ಮಾಡಿ. ನಮ್ದು ಈ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋ ಒಂದು ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲಾದ್ರೂ ಮಿಸ್ಟೇಕ್ಸ್ ಗಳಾಗಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು.